ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಚಿತ್ರದ ಪ್ರೀತಿಯ ನಿರ್ಮಾಪಕರಾಗಿರುವಂತಹ ಮುನೇಗೌಡ ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹುಟ್ಟುಹಬ್ಬದ ದಿನ 25ನೇ ದಿನವನ್ನ ಆಚರಿಸ್ತಾ ಇದೀವಿ. ಮುಂದಿನ ವರ್ಷದ ಹುಟ್ಟುಹಬ್ಬನ ಕರೆಕ್ಟ್ ಆಗಿ ನೋಡ್ಕೊಂಡು ಅಯೋಗ್ಯ 2ನ 100 ದಿನ ಮೊದಲು ರಿಲೀಸ್ ಮಾಡಿ ಸರ್. ಮುಂದಿನ ವರ್ಷದ ಹುಟ್ಟುಹಬ್ಬದಲ್ಲಿ 100ನೇ ದಿನ ಅಯೋಗ್ಯ 2 ಆಚರಿಸುವಂತಲ್ಲ ಆಗ್ಲಿ ಅನ್ನೋ ಒಂದು ಮನಸ್ಸಿಂದ ನಾನು ಆಶಿಸ್ತೀನಿ. ಅದೇ ಅಂದ್ರೆ ಮುಂದಿನ ವರ್ಷ ಬರ್ತ್ಡೇಗೆ ಕರೆಕ್ಟ್ 100 days ಮೊದಲು ರಿಲೀಸ್ ಮಾಡಿ ಬಿಕಾಸ್ ಅದ್ಭುತವಾದ ಪ್ಯಾಷನ್ ಇರುವಂತಹ ನಿರ್ಮಾಪಕರು. ನಾವ್ ಏನೇ ಅನ್ಕೊಂಡಿದ್ರು, ಕ್ರಿಯೇಟಿವ್ಲಿ ಏನೇ ಅನ್ಕೊಂಡಿದ್ರು ಅದು ಸಾಕಾರ ಆಗ್ಬೇಕು ಅಂತ ಹೇಳಿದ್ರೆ ನಿಮ್ಮಂತ ನಿರ್ಮಾಪಕರು ಬೇಕು. ನಿಮ್ಮ ಚೊಚ್ಚಲ ನಿರ್ಮಾಣದಲ್ಲಿ ನನಗೆ ಪ್ರಮೋದ್ಗೆ, ರೇಷಲ್ಗೆ ಎಲ್ಲ ನಾವು ಹೊಸ ಕಲಾವಿದ್ರು. ನಮ್ಗೆ ಅವಕಾಶ ಕೊಟ್ಟಿರೋದಕ್ಕೆ ತುಂಬಾ ಅಂದ್ರೆ ತುಂಬಾ ಥ್ಯಾಂಕ್ ಯು ಸರ್. ಭುವನಂ ಗಗನಂ ಒಂದು ಕಂಪ್ಲೀಟ್ ಟೀಮ್ ಎಫರ್ಟ್ ಇದು. ಮೊದಲನೇದಾಗಿ ಎಲ್ಲಾ ಟೆಕ್ನಿಷಿಯನ್ಸ್ಗೆ ನಾನು ಸ್ಟಾರ್ಟಿಂಗ್ ಫ್ರಮ್ ಗಿರೀಶ್ ಮೂಲಿಮನಿ ಸರ್, ಉದಯ್ ಲೀಲಾ ಸರ್, ವಿಶಾಲ್ ಸರ್, ಹಾಗೇನೆ ಆರ್ಟ್ ಡೈರೆಕ್ಟರ್ ಆಗಿರುವಂತಹ ಅನಿಲಣ್ಣ, ಮ್ಯೂಸಿಕ್ ಡೈರೆಕ್ಟರ್ ಆಗಿರುವಂತಹ ಗುಮ್ಮಿಣಿ ವಿಜಯ್ ಸರ್, ಅನಿರುದ್ಧ್ ಶಾಸ್ತ್ರಿ, ಎಲ್ರು ಪ್ರಸನ್ನ, ಡೈಲಾಗ್ ಬರ್ದಿರುವಂತ ಪ್ರಸನ್ನ, ಎಲ್ಲರ ಒಂದು ಅದ್ಭುತವಾದ ಟೀಮ್ ಎಫರ್ಟ್, ಎಲ್ಲರ ಮನಸ್ಸು, ಎಲ್ಲರ ಪ್ರಾಮಾಣಿಕ ಮನಸ್ಸು ಸೇರಿ ಮಾಡಿರುವಂತ ಸಿನಿಮಾ ಆಗಿರೋದ್ರಿಂದ ಎಲ್ರಿಗೂ ತುಂಬಾ ಇಷ್ಟ ಆಗಿದೆ. ಅಂಡ್ ಅದ್ಭುತವಾದ ಕಲಾವಿದ ಪ್ರಮೋದ್, ನನಗೆ ಅವ್ರ ಜೊತೆ ಆಕ್ಟ್ ಮಾಡಲು ಅವಕಾಶ ಸಿಕ್ಕಿರೋದು ನನಗೆ ಬಹಳ ಖುಷಿ ಕೊಟ್ಟಿದೆ. ರೇಷಲ್ ಆಗಿರ್ಲಿ, ಅಶ್ವತಿ ಆಗಿರ್ಲಿ, ಶರತ್ ಸರ್ ಇದ್ದಾರೆ, ಸರ್ ಪ್ರಶಾಂತ್ ಸರ್, ಹಾಗೇನೆ ನನ್ನ ತಂದೆ ಪಾತ್ರ ಮಾಡಿರುವಂತಹ ಶ್ರೀಧರ್ ಸರ್, ಅಚ್ಯುತ್ ಸರ್, ಎಲ್ಲ ಪಾತ್ರಧಾರಿಗಳು ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ಅದರಲ್ಲಿ ನನಗೂ ಒಂದು ಅವಕಾಶ ಕೊಟ್ಟಿರೋದು. ಅಂಡ್ ಒಂದಷ್ಟು ಕ್ಯಾರೆಕ್ಟರ್ಸ್ ಇರುತ್ತಲ್ಲ, ಥ್ರೂ ಔಟ್ ನನ್ನ ಕೆರಿಯರ್ ಅಲ್ಲಿ ಯಾವತ್ತಿಗೂ ನೆನಪಿರುವಂತಹ, ಮುಂದೆ ನಮ್ಗೆ ಮಾಡಕ್ಕಾಗತ್ತಾ ಗೊತ್ತಿಲ್ಲ, ಬಟ್ ಯಾವತ್ತಿಗೂ ನನ್ನ ನೆನಪಲ್ಲಿರುವಂತಹ, ನನ್ನ ಮನಸ್ಸಿಗೆ ಬಹಳ ಹತ್ರ ಆಗಿರುವಂತಹ ಪಾತ್ರ ನನಗೆ ರಾಮ್ ಈ ಒಂದು ಪಾತ್ರ ಕೊಟ್ಟಿರೋದಕ್ಕೆ ಬಹಳ ಖುಷಿ ಇದೆ. ಅಂಡ್ ಭುವನಂ ಗಗನಂ ನಮ್ಗೆ ಮೊದ್ಲಿಂದ ನಾವು ಸಿನಿಮಾ ಪ್ರಮೋಷನ್ ಯಾವಾಗ ಶುರು ಮಾಡಿದ್ವು ಆವತ್ತಿಂದ ಕನ್ನಡ ಚಿತ್ರರಂಗದ ಎಲ್ರು ಮನ್ಸಾರೆ ಬಂದು ಸಪೋರ್ಟ್ ಮಾಡ್ತಾ ಇದಾರೆ. ಆ ಎಲ್ಲಾ ಮನ್ಸುಗಳಿಗೆ ನಾನು ಇಲ್ಲಿಂದ ಧನ್ಯವಾದ ಅಂತ ಹೇಳ್ತೀನಿ. ನಿಜವಾಗ್ಲೂ ಅಂತ ಮನ್ಸಿರೋದ್ರಿಂದ ಸುನಿ ಸರ್ ಹೇಳಿದ್ರು, ಯಾವುದೇ ಸಿನಿಮಾ ಹಿಟ್ ಆದ್ರೆ ನಾವು ಬಹಳ ಖುಷಿ ಆಗುತ್ತೆ. ಆ ಮನ್ಸು ಇಟ್ಟು ಎಲ್ರು, ಪ್ರವೀಣ್ ಸರ್ ಆಗಿರ್ಲಿ, ಚೇತನ್ ಸರ್ ಆಗಿರ್ಲಿ, ಸುನಿ ಸರ್ ಆಗಿರ್ಲಿ, ಸರ್ ನೀವು ಮೊದ್ಲಿಂದ ನಮ್ಮ ಆಫೀಸಿಗೂ ಬಂದು ನಿಮ್ಮ ಹತ್ರ ಮಾತಾಡುವಾಗ ನೀವು ಕೊಟ್ಟಿರುವಂತಹ ಆಶೀರ್ವಾದ ನನ್ ನೆನಪಿದೆ. ಡಿಸ್ಟ್ರಿಬ್ಯೂಷನ್ ಟೈಮ್ ಅಲ್ಲಿ ಅಂದ್ರೆ ಹೇಗ್ ರಿಲೀಸ್ ಮಾಡೋದು ಅಂತ ಹೇಳಿದಾಗ ಸರ್ ಆಕ್ಚುಲಿ ಅವರು ಸಿನಿಮಾದ ರಿಲೀಸ್ ಟೆನ್ಷನ್ ಅಲ್ಲಿ ಇದ್ರು. ಆದ್ರೂ ಕೂಡ ತುಂಬಾ ಹೊತ್ತು, ಅಟ್ಲೀಸ್ಟ್ ಒಂದು 1 hour ನಮ್ ಸಿನಿಮಾಗೆ ಕೊಟ್ಟು ಮಾತಾಡಿ ಏನ್ ಮಾಡ್ಬೋದು, ಏನ್ ಮಾಡ್ಬಾರ್ದು ಎಲ್ಲವನ್ನ ಹೇಳಿದ್ದಾರೆ. ಸೊ ಹಾಗಾಗಿ ಎಲ್ರಿಗೂ, ಎಲ್ಲಾ ಹೃದಯಗಳಿಗೂ ನಾನು ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಖುಷಿಯಾಗಿದೆ ಸರ್. ಇದೇ ರೀತಿ ನಿಮ್ಮ ಗೆಲುವಿನ ಪಯಣ ಮುಂದೆ ಹೋಗ್ತಾ ಇರ್ಲಿ. ದೊಡ್ಡ ದೊಡ್ಡ ಸ್ಟಾರ್ಸ್ ಗಳಿಗೆ ನೀವು ಸಿನಿಮಾ ಮಾಡಿ ಅದ್ರ ಜೊತೆ ನಮ್ಮಂತ ಇನ್ನಷ್ಟು ಒಳ್ಳೊಳ್ಳೆ ಪ್ರತಿಭೆ ಇರುವಂತಹ, ನಮ್ಗಿಂತ ಚೆನ್ನಾಗಿ ಪ್ರತಿಭೆ ಇರುವಂತಹ ಪ್ರತಿಭಾವಂತ ನಟರಿದ್ದಾರೆ. ಅವರೆಲ್ಲರೂ ಕೂಡ ನಿಮ್ಮ ಚಿತ್ರ ಸಂಸ್ಥೆ ಒಂದು ದೊಡ್ಡ ಆಶ್ರಯ ಆಗ್ಲಿ ಅನ್ನೋದು ನನ್ನ ಆಶಯ ಸರ್. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.